ನಮಸ್ಕಾರ ರುಚ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಗನ್ ಸಿಂಹ ನಾನ್ ವೆಜ್. ಗುರು, ಇವತ್ತಿನ ಟಾಪಿಕ್ ಏನಂದ್ರೆ ಬಿಗ್ ಬಾಸ್ ಸೀಸನ್ 11 ಇವತ್ತಿಂದ ಶುರು ಆಗಿದೆ. ಈ ಸೀಸನ್ ಅಲ್ಲಿ ಒಟ್ಟು 17 ಜನ ಕಂಟೆಸ್ಟೆಂಟ್ಗಳು ಬಂದಿದ್ದಾರೆ. ಅದರಲ್ಲಿ 7 ಜನ ನರ್ಕಕ್ಕೆ ಹೋಗಿದ್ದಾರೆ, ಮಿಕ್ಕಿರು 10 ಜನ ಸ್ವರ್ಗಕ್ಕೆ ಹೋಗಿದ್ದಾರೆ. ನರ್ಕಕ್ಕೆ ಹೋಗಿರೋರು ಯಾರ್ಯಾರು ಅಂತ ಹೇಳಿದ್ರೆ, ಒಂದು ಅನುಷಾ ರೈ ಅವರು, ಮತ್ತೆ ತುಕಾಲಿ ಮಾನಸ ಅವರು, ಗೋಲ್ಡ್ ಸುರೇಶ್ ಅವರು, ರಂಜಿತ್ ಅವರು, ಶಿಶಿರ್ ಅವರು, ಚೈತ್ರ ಅವರು ಮತ್ತೆ ಮೋಕ್ಷಿತ್ ಅವರು ಕೂಡ ಹೋಗಿದ್ದಾರೆ. ಸೊ 7 ಜನ ನರ್ಕಕ್ಕೆ ಹೋಗಿದ್ದಾರೆ, ಮಿಕ್ಕಿರೋ 10 ಜನ ಸ್ವರ್ಗಕ್ಕೆ ಹೋಗಿದ್ದಾರೆ. ಗುರು, ಈ ಸೀಸನ್ ನ ರಿವ್ಯೂ ಮಾಡೋದಾದ್ರೆ ಈ ಸೀಸನ್ ಪ್ರತಿ ಸೀಸನ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನಪ್ಪಾ ಅಂದ್ರೆ ಸ್ವರ್ಗ ಮತ್ತೆ ನರಕ ಒಂದೇ ಮನೇಲಿ 2 ಮನೆ ತರ ಡಿವೈಡ್ ಮಾಡಿದ್ದಾರೆ. ಕಾದು ನೋಡ್ಬೇಕಾಗತ್ತೆ ನಾಳೆಯಿಂದ ಯಾವ ರೀತಿ ಟಾಸ್ಕ್ ಗಳು ಬರುತ್ತೆ, ಮತ್ತೆ ನರಕದಲ್ಲಿರೋರ್ಗೆ ಏನೇನ್ ಫೆಸಿಲಿಟೀಸ್ ಇರುತ್ತೆ, ಮತ್ತೆ ಸ್ವರ್ಗದಲ್ಲಿರೋರ್ಗೆ ಏನೇನ್ ಫೆಸಿಲಿಟೀಸ್ ಇರುತ್ತೆ, ಏನ್ ಮೇಜರ್ ಡಿಫ್ರೆನ್ಸ್ ಆಗುತ್ತೆ, ಮತ್ತೆ ಯಾರು ಡೈರೆಕ್ಟ್ ನಾಮಿನೇಟ್ ಆಗ್ತಾರೆ, ವೋಟಿಂಗ್ ಇರುತ್ತಾ ಅಥವಾ ನರಕದಲ್ಲಿ ಇರೋ ಡೈರೆಕ್ಟ್ ಪ್ರತಿಯೊಬ್ರು ಕೂಡ ನಾಮಿನೇಟ್ ಆಗ್ತಾರ, ಅದೆಲ್ಲ ಗೊತ್ತಾಗಬೇಕು ಅಂದ್ರೆ ನಾವು ನಾಳೆ ಎಪಿಸೋಡ್ ಅವ್ರಿಗೆ ವೆಯ್ಟ್ ಮಾಡಲೇಬೇಕು. ಇದಾದ್ಮೇಲೆ ಬಿಗ್ ಬಾಸ್ ಅಲ್ಲಿ ನನ್ಗೆ ಈ ವರ್ಷ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ಸ್ ಅಂತ ಯಾರು ಅನ್ಸಿದ್ದು ಅಂದ್ರೆ ಒಂದು ತ್ರಿವಿಕ್ರಮ್ ಅವರು ಮತ್ತೆ ರಂಜಿತ್ ಅವ್ರು ಯಾರು ಅಂತ ಹೇಳಿದ್ರೆ ಶನಿ ಸೀರಿಯಲ್ ಅಲ್ಲಿ ಸೂರ್ಯನ್ ಪಾತ್ರ ಮಾಡಿದವರು. ಮತ್ತೆ ತ್ರಿವಿಕ್ರಮ್ ಯಾರು ಅಂದ್ರೆ ಪದ್ಮಾವತಿ ಅಂತ ಸೀರಿಯಲ್ ಬರ್ತಾ ಇತ್ತು, ಅದ್ರಲ್ಲಿ ಮಾಡಿದ್ರು ಲೀಡ್ ಆಗಿ. ಮತ್ತೆ ಮೂವೀಸ್ ಕೂಡ ಮಾಡಿದ್ದಾರೆ. ಅದನ್ನ ಬಿಟ್ಟು ಸೀರಿಯಲ್ ಕೂಡ ನೀವು ನೋಡಿರ್ತೀರಾ, ಸುದೀಪ್ ಸರ್ ಜೊತೆ ಇರ್ತಾರೆ ಅವರು. ಅದು ಬಿಟ್ಟು ನನಗೆ ಸ್ಟ್ರಾಂಗೆಸ್ಟ್ ಅನ್ಸಿದ್ದು ಶಿಶಿರ್ ಅವರು ಕೂಡ ಸ್ಟ್ರಾಂಗ್ ಇದ್ದಾರೆ. ಲೈಕ್ ನೋಡೋಕೆ ಚೆನ್ನಾಗಿದ್ದಾರೆ, ಡ್ಯಾನ್ಸ್ ಮಾಡ್ತಾರೆ, ಲೈಕ್ ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ಮಾಡ್ತಾರೆ. ಶಿಶಿರ್ ಅವರು ತುಂಬಾ ಸೀರಿಯಲ್ಸ್ ಮಾಡಿದ್ದಾರೆ, ಅದಾದ್ಮೇಲೆ ಮೂವೀಸ್ ಕೂಡ ಮಾಡಿದ್ದಾರೆ, ಸೋಲೋ ರಿಲೀಸ್ ಎಲ್ಲ ಆಗಿದೆ ಅವ್ರ ಮೂವೀಸು. ಅಪ್ಪಿ ತಪ್ಪಿ ತ್ರಿವಿಕ್ರಮ್ ಅವರು ಮತ್ತೆ ರಂಜಿತ್ ಅವರು ಒಂದೇ ಟೀಮ್ ಅಲ್ಲಿ ಇದ್ರು ಅಂದ್ರೆ ಎಸ್ಪೆಷಲಿ ಫಿಸಿಕಲ್ ಟಾಸ್ಕ್ ಅಲ್ಲಿ ಆಪೋನೆಂಟ್ ಟೀಮ್ ನ ಹಿಡಿದು ಹಾಕ್ಬಿಡ್ತಾರೆ ಅಂತಾನೆ ಹೇಳ್ಬೋದು. ಅವರಿಬ್ರು ಫುಲ್ ಬಲ್ಕ್ ಆಗಿದ್ದಾರೆ ಫಿಸಿಕಲ್ ಆಗಿ. ಅವ್ರ ತರ ಫಿಸಿಕ್ ಈ ಸೀಸನ್ ಅಲ್ಲಿ ಇನ್ಯಾರ್ದು ಇಲ್ಲ. ಬಟ್ ಫಿಸಿಕಲ್ ಆಗಿ ಮಾತ್ರ ಆಡಿದ್ರೆ ಬಿಗ್ ಬಾಸ್ ಗೆಲ್ಲೋದಕ್ಕೆ ಆಗೋದಿಲ್ಲ. ಫಿಸಿಕಲ್ ಗಿಂತ ಬಿಗ್ ಬಾಸ್ ಇಸ್ ಎ ಮೆಂಟಲ್ ಗೇಮ್. ಸೊ ನನಗೆ ಈ ವರ್ಷದ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬಹುದು ಅಂತ ಅನಿಸ್ತಾ ಇದೆ ಅಂದ್ರೆ, ಇನ್ನೂ ಎಪಿಸೋಡ್ಸ್ ನೋಡಿಲ್ಲ, ಬೇಸ್ಡ್ ಆನ್ ಕಂಟೆಸ್ಟೆಂಟ್ಸ್ ನನಗೆ ಈ ವರ್ಷ ಶಿಶಿರ್ ಅವ್ರು ಗೆಲ್ಬಹುದು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಲಾಸ್ಟ್ ಇಯರ್ ಕೂಡ ಕಾರ್ತಿಕ್ ಹೇಗಿದ್ರು ಸೇಮ್ ಇವ್ರು ಕೂಡ ಆ ತರನೇ ಇದ್ದಾರೆ. ಅವರು ಕೂಡ ಹೀರೋ ಮೆಟೀರಿಯಲ್ ಆಗಿದ್ರು. ಸೊ ಇವರು ಕೂಡ ಹೀರೋ ಮೆಟೀರಿಯಲ್, ಡ್ಯಾನ್ಸ್ ಕೂಡ ಚೆನ್ನಾಗಿ ಮಾಡ್ತಾರೆ, ನೋಡಕ್ ಕೂಡ ಚೆನ್ನಾಗಿದ್ದಾರೆ. ಈ ಬಿಗ್ ಬಾಸ್ ಮನೇಲಿ ನೋಡಕ್ ನನ್ನ ಪ್ರಕಾರ ಚೆನ್ನಾಗಿರೋದು ಅಂದ್ರೆ ಈ ವರ್ಷ ಶಿಶಿರ್ ಅವರು ಮತ್ತೆ ಧರ್ಮಕೀರ್ತಿರಾಜ್ ಅವರು ಸ್ವಲ್ಪ ಸಾಫ್ಟ್ ಅಂತ ಅನ್ಸುತ್ತೆ. ಸೊ ಶಿಶಿರ್ ಅವ್ರಿಗೆ ಈ ವರ್ಷ ಗೆಲ್ಲೋ ಚಾನ್ಸಸ್ ತುಂಬಾ ಇದೆ ಅಂತಾನೆ ಹೇಳ್ಬೋದು. ಗುರು, ನಿಮ್ಗೆ ಯಾರು ಫೇವರೇಟ್ ಅಂತ ಕೇಳಿದ್ರೆ ನನಗೆ ಐಶ್ವರ್ಯ ಅವರು ಮತ್ತೆ ಅನುಷ್ ಅವರು ಫೇವರೇಟ್ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಚೆನ್ನಾಗಿದ್ದಾರೆ ಗುರು, ಇನ್ನೇನ್ ಬೇಕು ಹುಡುಗರು. ನನ್ನ ಸಪೋರ್ಟ್ ಫುಲ್ ಅವರಿಬ್ಬರಿಗೆ. ನಾನು ಪ್ರತಿ ವಾರ ಮಿಸ್ ಇಲ್ಲದೆ ವೋಟ್ ಮಾಡ್ತೀನಿ 100%. ಹೋಗ್ಬೇಡ ಗುರು, ಆಟೋ ಹಿಂದೆ ಹೋದ್ರೆ ಧೂಳು, ಹುಡುಗಿರಿಂದೆ ಹೋದ್ರೆ ಗೋಳು ಅಂತೀರಾ. ಇರ್ಲಿ ಬಿಡಿ ಗುರು. ನನಗೆ ಈ ಸೀಸನ್ ಅಲ್ಲಿ ವೀಕೆಸ್ಟ್ ಕಂಟೆಸ್ಟೆಂಟ್ಸ್ ಅಂತ ಯಾರು ಅನಿಸ್ತಾ ಇದ್ದಾರೆ ಅಂದ್ರೆ ಒಂದು ಧನರಾಜ್ ಅವರು. ಧನರಾಜ್ ಆ ರೇಂಜ್ಗೆಲ್ಲ ಕೇಪಬಲ್ ಇಲ್ಲ ಅಂತ ನನಗನ್ನಿಸ್ತದೆ. ಗೊತ್ತಿಲ್ಲ, ಅವರು ರಾಂಗ್ ಪ್ರೂವ್ ಮಾಡ್ಬೋದನ್ನ, ಪ್ರೂವ್ ಮಿ ರಾಂಗ್. ಇವ್ರನ್ನ ಬಿಟ್ರೆ ಇನ್ನೊಬ್ರು ತುಂಬಾ ಹೈಪ್ ಇತ್ತು, ಲೈಕ್ ಸತ್ಯ ಸೀರಿಯಲ್ ಹೀರೋಯಿನ್ ಗೌತಮಿ ಅವರು. ನನಗೆ ಈ ಫಸ್ಟ್ ಎಪಿಸೋಡ್ ನೋಡಿ ಏನಿಸ್ತು ಅಂದ್ರೆ ಲೈಕ್ ಅವ್ರಷ್ಟು ಸ್ಟ್ರಾಂಗ್ ಇಲ್ಲ. ಲೈಕ್ ಸೀರಿಯಲ್ ಯಾವ ರೀತಿ ಅವ್ರ ಕ್ಯಾರೆಕ್ಟರ್ ಇದೆ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಅನಿಸ್ತಾ ಇದೆ. ಬಟ್ ನೋಡೋಣ, ಮುಂದಕ್ಕೆ ಹೋಗ್ತಾ ಗೊತ್ತಾಗುತ್ತೆ. ನಾನು ಏನು ಹೇಳ್ತಾ ಇದ್ದೀನಿ ಎಲ್ಲ ಪ್ರೂವ್ ಮಿ ರಾಂಗ್ ಗೈಸ್. ನಾನು ಏನು ಹೇಳ್ತಿದ್ದೀನಿ ಪ್ರತಿಯೊಂದು ಕೂಡ ನನ್ನ ಅಸಂಪ್ಷನ್ ಅಷ್ಟೇ. ನಾನು ಫಸ್ಟ್ ಎಪಿಸೋಡ್ ಏನು ನೋಡಿದ್ದೀನಿ ಅದ್ರ ಬೇಸ್ ಮೇಲೆ ಹೇಳ್ತಾ ಇದ್ದೀನಿ. ಆಕ್ಚುಯಲ್ ಮ್ಯಾಚ್ ನಾಳೆನ ನಡೆಯುತ್ತೆ, ಗೊತ್ತಿಲ್ಲ ಏನೇನಾಗುತ್ತೆ ಏನೇನಾಗಲ್ಲ ಅಂತ, ನೋಡೋಣ. ಸೊ ಗೈಸ್, ಇದಾಗಿತ್ತು ನನ್ನ ಇವತ್ತಿನ ಎಪಿಸೋಡ್ನ ರಿವ್ಯೂ. ಯಾವುದು ಟಾಸ್ಕ್ ಇಲ್ಲ ಅಥವಾ ಕಂಟೆಸ್ಟೆಂಟ್ಸ್ ಜಾಸ್ತಿ ಮಾತಾಡೋದು ಆ ಥರ ಏನೂ ಇಲ್ಲ. ಸೊ ಈ ಎಪಿಸೋಡ್ ಅಷ್ಟೊಂದು ಥ್ರಿಲ್ಲಿಂಗ್ ಆಗಿರಲ್ಲ. ನಾಳೆಯಿಂದ ಪ್ರತಿಯೊಂದು ಎಪಿಸೋಡ್ ಕೂಡ ಆದಮೇಲೆ ಅದನ್ನ ರಿವ್ಯೂ ಮಾಡ್ತೀನಿ ಅಥವಾ ರೋಸ್ಟ್ ಮಾಡ್ತೀನಿ, ಆಗುತ್ತಿಲ್ಲ. ಎರಡರಲ್ಲಿ ಒಂದು ಮಾಡೇ ಮಾಡ್ತೀನಿ. Keep waiting and please subscribe to my channel. Thank you dudes. Bye.